ಭಾರತೀಯ ಆರ್ಥಿಕತೆ ಮತ್ತು ಸಂಸ್ಕೃತಿಯಲ್ಲಿ ಹಳದಿ ಲೋಹಕ್ಕೆ ಯಾವಾಗಲೂ ವಿಶೇಷ ಹಾಗೂ ಪವಿತ್ರವಾದ ಸ್ಥಾನವಿದೆ. ಆದರೆ ಆಷಾಢ ಬಂತು ಅಂದರೆ ಸಾಕು, ಚಿನ್ನ ಬೆಳ್ಳಿ ದರಗಳು ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ. ಆಷಾಢ ಮಾಸ ಜುಲೈ 15ರಿಂದ ಆರಂಭ ಆಗ್ತಾ ಇದೆ. ಸಾಮಾನ್ಯವಾಗಿ ಈ ಮಾಸದಲ್ಲಿ ಯಾವುದೇ ರೀತಿಯ ಸಾಂಪ್ರದಾಯಿಕ ಶುಭ ಸಂದರ್ಭಗಳು ಬರೋದಿಲ್ಲ. ಮದುವೆ, ಉಪನಯನ, ಗೃಹ ಪ್ರವೇಶದಂಥ ಯಾವುದೇ ದೊಡ್ಡ ಹಬ್ಬ ಹರಿದಿನಗಳು ಅಥವಾ ಮಂಗಳ ಕಾರ್ಯಗಳು ಈ ತಿಂಗಳಿನಲ್ಲಿ ನಡೆಯೋದಿಲ್ಲ. ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ದೈನಂದಿನ ಖರೀದಿ ತೀರಾ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಸನಾತನ ಸಂಪ್ರದಾಯದಲ್ಲಿ ಆಷಾಢವನ್ನ ಕೆಲವರು ಶೂನ್ಯ ಮಾಸ ಅಥವಾ ಅಶುಭ ಮಾಸ ಅಂತ ಭಾವಿಸೋದ್ರಿಂದ ಈ ಅವಧಿಯಲ್ಲಿ ಹೊಸ ಆಭರಣಗಳನ್ನು ಖರೀದಿಸಲು ಮಾನಸಿಕವಾಗಿ ಅಷ್ಟಾಗಿ ಮುಂದಾಗೋದಿಲ್ಲ. ಗ್ರಾಹಕರಿಲ್ಲದೆ ಜ್ಯುವೆಲರಿ ಶೋರೂಮ್ಗಳು ಖಾಲಿ ಇರೋದ್ರಿಂದ ಸ್ಥಳೀಯವಾಗಿ ಹಳದಿ ಲೋಹದ ಬೇಡಿಕೆ ಕುಸಿದು ಬೆಲೆಯು ಇಳಿಕೆಯ ಹಾದಿ ಹಿಡಿಯುತ್ತೆ. ಈ ಆಷಾಢ ಮಾಸವನ್ನ ಆರ್ಥಿಕ ತಜ್ಞರು ಮತ್ತು ಆಧ್ಯಾತ್ಮಿಕ ಚಿಂತಕರು ಎರಡು ವಿಭಿನ್ನ ಹಾಗೂ ಸುಂದರ ದೃಷ್ಟಿಕೋನಗಳಿಂದ ನೋಡ್ತಾರೆ. ಬೆಲೆ ತೀರಾ ಕುಸಿದಾಗ ಒಂದೇ ಬಾರಿ ದೊಡ್ಡ ಮೊತ್ತದ ಹಣ ಹಾಕದೆ ಹಂತ ಹಂತವಾಗಿ ಸ್ವಲ್ಪವೇ ಚಿನ್ನ ಖರೀದಿಸೋದು ಜಾಣತನ ಅಂತ ಆರ್ಥಿಕ ತಜ್ಞರು ಸಲಹೆ ನೀಡುತ್ತಾರೆ. ಆಷಾಢವನ್ನ ಕೇವಲ ಅಶುಭ ಅಂತ ದೂರ ಇಡುವ ಮುನ್ನ ಒಂದು ಪ್ರಮುಖ ವಿಷಯವನ್ನ ಗ್ರಾಹಕರು ನೆನಪಿನಲ್ಲಿ ಇಡಬೇಕು. ಈ ಮಾಸದಲ್ಲಿ ಮದುವೆಗಳು ನಡೆಯದಿದ್ರೂ ದೇವಿಯ ಆರಾಧನೆಗೆ ಮತ್ತು ಶಕ್ತಿ ಪೂಜೆಗೆ ಇದು ಅತ್ಯಂತ ಪವಿತ್ರವಾದ ಸಮಯವಾಗಿದೆ. ಬಾಣವನ್ನ ಮುಂದಕ್ಕೆ ಬಿಡುವ ಮುನ್ನ ಬಿಲ್ಲನ್ನ ಹಿಂದಕ್ಕೆ ಎಳೆದಂತೆ ಪ್ರಸ್ತುತ ಮಾರುಕಟ್ಟೆಯ ಈ ಬೆಲೆ ಇಳಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಶ್ರಾವಣ ಮಾಸ ಆರಂಭ ಆಗ್ತಾ ಇದ್ದಂತೆ ಹಬ್ಬಗಳ ಸರಣಿ ಶುರುವಾಗುತ್ತೆ ಮತ್ತು ಆಗ ಚಿನ್ನದ ಬೇಡಿಕೆ ಹೆಚ್ಚಾಗಿ ಬೆಲೆ ಮತ್ತೆ ಗಗನಕ್ಕೇರುವ ಸಾಧ್ಯತೆ ಇರುತ್ತೆ. ವಿವೇಚನೆಯುಳ್ಳ ಗ್ರಾಹಕರು ಈ ಆಷಾಢದ ಶಾಂತ ಅವಧಿಯನ್ನು ಬಳಸಿಕೊಂಡು ಕಡಿಮೆ ದರದಲ್ಲಿ ಲಕ್ಷ್ಮೀ ಸ್ವರೂಪದ ಚಿನ್ನವನ್ನು ಖರೀದಿಸಿ ಭವಿಷ್ಯದ ಐಶ್ವರ್ಯವನ್ನು ಭದ್ರಪಡಿಸಿಕೊಳ್ಬೋದು.